ಮುಂಚೆ ಒಂದು ಅಂಬಾಸಡರ್ ಕಾರ್ ಅಂದರೆ 2-3 ಟನ್ ಬರೋದು. ಇವತ್ತೊಂದು ಬಸ್ ಮಾಡಿದ್ರು 2 ಟನ್ನು ಬರಲ್ಲ. ಸಣ್ಣ ಕೈಗಾರಿಕೆಗಳಿಗೆ ಯಾವ ಥರ ಹಿಡಿತಾ ಇದ್ದು ಅಂದರೆ ಟರ್ನ್ ಓವರ್ 30 ಲಕ್ಷದೊಳಗಡೆ ಇರಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೆಳಗಡೆ ನಾವು ಹೋಗಬಾರ್ದು ಅನ್ನೋದೊಂದಿತ್ತು. ಈ ಎಕ್ಸೈಸ್ ಎಲ್ಲ ಹೋದ್ಮೇಲೆ ನೀವು ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟೇ ನೀವು ದುಡಿಬೋದು. ಸರ್ಕಾರಕ್ಕೆ ಸಣ್ಣ ಕೈಗಾರಿಕೆ ಅನ್ನೋದು ಒಂಥರ ಮಲತಾರಿ ಧೋರಣೆ. ಎಲ್ಲ ಪ್ಲಾಸ್ಟಿಕ್ಕು ಬಳಕೆ ದುರ್ಬಳಕೆ ಆಗ್ತಾ ಇಲ್ಲ. ಎಲ್ಲ ಸೆಕ್ಟರಲ್ಲೂ ಇವತ್ತು ಪ್ಲಾಸ್ಟಿಕ್ ಬೇಕೇ ಬೇಕು ಸರ್. ಪ್ಲಾಸ್ಟಿಕ್ ಇಲ್ದಲೇ ಇವತ್ತು ಜೀವನ ಇಲ್ಲ. ಸರ್ ನಮಸ್ತೆ, ನನ್ನ ಹೆಸರು ಶ್ರೇಯಾಂಸ್ ಕುಮಾರ್ ಜೈನ್ ಅಂತ. ಸಂಜಯ್ ಪಾಲಿಮರ್ಸ್ ಅಂತ ನಮ್ಮ ಸಂಸ್ಥೆ ಇದೆ ಬೆಂಗಳೂರಲ್ಲಿ. ನಾವು ಪ್ಲಾಸ್ಟಿಕ್ ಉಪಕರಣಗಳನ್ನ ಮಾಡ್ತೀವಿ. ಮೇಜರಾಗಿ ನಾವು ಭಾರತದಲ್ಲಿರೋ ಎಲ್ಲ ಬಸ್ ಬಾಡಿ ಇಂಡಸ್ಟ್ರಿ ಏನಿದೆ ಅಷ್ಟಕ್ಕೂ ಪಾರ್ಟ್ಸ್ಗಳು ಸಪ್ಲೈ ಮಾಡ್ತೀವಿ. ಮೇಯ್ನ್ ಕಸ್ಟಮರ್ಸ್ಗಳು ನಮಗೆ ಅಶೋಕ್ ಲೇಲ್ಯಾಂಡು, ಟಾಟಾ ಮೋಟರ್ಸು, ವೋಲ್ವೋ ಐಷರು, ಸ್ಕ್ಯಾನಿಯಾ, ಡ್ಯಾಂಬ್ಲರ್ ಅಂತ ಕಂಪ್ನಿಗಳಿದೆ. ಅದೇ ಥರ ನಾವು ಭಾರತೀಯ ರೈಲ್ವೆಗೆ ಸಪ್ಲೈ ಮಾಡ್ತೀವಿ ಮತ್ತು ಫರ್ನಿಚರ್ ಇಂಡಸ್ಟ್ರಿಗಳಿಗೆ ಸಪ್ಲೈ ಮಾಡ್ತೀವಿ, ಕನ್ಸ್ಟ್ರಕ್ಷನ್ಗೆ ಮಾಡ್ತೀವಿ, ರೈಲ್ವೆಗೆ ಮಾಡ್ತೀವಿ. ನಮ್ಮ ಸಂಸ್ಥೆಯ ವಿಶೇಷತೆ ಏನಂದರೆ ನಿಮಗೆ ಯಾವುದೇ ಥರ ಡಿಸೈನ್ ತೊಗೊಂಬಂದ್ರು ಅದಕ್ಕೆ ಬೇಕಾಗೋ ಥರ ಪಾರ್ಟ್ಸ್ಗಳು ಮಾಡಿಕೊಡ್ತೀವಿ ಆ್ಯಸ್ ಪರ್ ಕಸ್ಟಮರ್ ಸ್ಪೆಸಿಫಿಕೇಷನ್. ಇದು ನಮ್ಮ 25ನೇ ವರ್ಷ ಸರ್, ಸಿಲ್ವರು. ಈ ಸಂದರ್ಭದಲ್ಲಿ ನೀವು ನಮ್ಮನ್ನು ಇಂಟರ್ವ್ಯೂ ಮಾಡ್ತಿದ್ದೀರಾ, ಅದಕ್ಕೆ ತಮಗೆ ಧನ್ಯವಾದಗಳು. ನಮ್ಮ ಕಂಪ್ನಿ ಹೇಗೆ ಅಂದರೆ ನಮ್ಮದು 2ನೇ ಜನ್ರೇಷನ್ನು. 25 ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದಾಗಲೂ ನಮ್ಮದು ವಿಶೇಷತೆ ಏನು ಅಂದರೆ ನಾವು ಎಲ್ಲರಿಗಿಂತ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಎಲ್ಲರೂ ಮಾಡೋ ಅಂಥ ಕ್ಯಾಟ್ ರೈಸಲ್ಲಿ ನಾವು ಇರಬಾರ್ದು ಅಂತಲೇ ನಾವು ಶುರು ಮಾಡಿದಾಗ ನಾವು ಮಾಡೋ ಅಂಥ ಯಾವುದೇ ವಸ್ತುಗಳು ಯಾರೂ ಮಾಡ್ತಾ ಇರಲಿಲ್ಲ. ಆವಾಗ ನಾವು ನಾರ್ತ್ ಇಂಡಿಯಾಗೆ ಹೋದ್ವು, ನಾವು ಕಲ್ತ್ಕೊಂಬಂದ್ವು, ಇಲ್ಲಿ ಶುರು ಮಾಡಿದ್ವು. ನಮ್ಮದು 2nd ಜನ್ರೇಷನ್. ಇದೇ ಥರ ನಮ್ಮಪ್ಪ 1969ನಲ್ಲಿ ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಅವಾಗ ಬಂದಾಗಲೂ ಕೂಡ ಅವರು ಮಾಡಿದಂಥ ವಸ್ತುಗಳು ಇಡೀ ಸೌತ್ ಇಂಡಿಯಾದಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ. ಅದೇ ಥರ ನಮಗೂ ಹೇಳಿಕೊಟ್ರು, ಎಲ್ಲರೂ ಮಾಡೋದನ್ನು ಮಾಡಬೇಡಿ, ನಿಮ್ಮದೇ ಆದ ಒಂದು ವಿಶೇಷತೆ ಇರಬೇಕು, ಎಲ್ಲರಿಗಿಂತ ಒಂದು ಡಿಫ್ರೆಂಟಾಗಿ ಕಾಣಿಸ್ಬೇಕು. ಅದೇ ನಮ್ಮ ಧ್ಯೇಯ. ಇವತ್ತು ಸಹ ನಮ್ಮ ಸಂಸ್ಥೆ 25 ವರ್ಷ ಆದ್ರೂ ಇವತ್ತು ನಾವು ಮಾಡೋಂಥ ವಸ್ತುಗಳು ಯಾರು ಅಂದರೆ ನಾವು ಯಾರ್ದೂ ಕಾಪಿ ಮಾಡಲ್ಲ. ನಮ್ಮದೇ ಆದ ಒಂದು ಡಿಸೈನ್ ಮಾಡ್ತೀವಿ, ಇಲ್ಲ ನಮ್ಮ ಕಸ್ಟಮರ್ ಡಿಸೈನ್ ತಗೊಂಡು ಅದನ್ನು ಮುಂದುವರಿಸ್ಕೊಂಡು ವಿ ಟೇಕ್ ಇಟ್ ಅಹೆಡ್ ಸರ್. ಸರ್ ನಮ್ಮದು ಹೇಗಿದೆ ಅಂದರೆ ನಮ್ಮ ತಂದೆ 60-90ರಲ್ಲಿ ಶುರು ಮಾಡಿದ್ರು. ನಾನು ನಮ್ಮ ತಂದೆ ಜೊತೆ ಸುಮಾರು 1990ನಲ್ಲಿ ಕೈ ಜೋಡಿಸಿದೆ. ಅವ್ರ ಸಂಸ್ಥೆನಲ್ಲೇ ಕೆಲಸ ಮಾಡ್ತಾಯಿದ್ದೆ. ನಾನು 1998ಅಲ್ಲಿ MBA ಮಾಡಿದಂಥ ಕಾಲದಲ್ಲಿ ನಮ್ಮ ಅಪ್ಪ ಏನು ಹೇಳಿದ್ರು, ಇವಾಗ MBA ಆಯ್ತಪ್ಪ, ಇವಾಗ ಏನು ಬೇಕು ನಿಮ್ಮ ಸಪ್ರೇಟಾಗಿ ಕೂತ್ಕೊಳ್ರಿ, ನನ್ನ ಜೊತೆ ಬರಬೇಡಿ, ನಿಮ್ಮದೇ ಆದ ಒಂದು ಇಂಡಿಪೆಂಡೆಂಟಾಗಿ ಮಾಡಿ. ಆವಾಗ ಏನು ಮಾಡಬೇಕು, ನನಗಾಗಲೇ 7-8 ವರ್ಷ ನಮ್ಮ ತಂದೆ ಜೊತೆ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇತ್ತು. ಆವಾಗ ಬೆಂಗಳೂರಲ್ಲಿ ಯಾರೂ ರಿಜಿಡ್ PVCಗಳು ಯಾರೂ ಮಾಡ್ತಾ ಇರಲಿಲ್ಲ. ಆ ಟೈಮಲ್ಲಿ ರಿಜಿಡ್ PVC ಪ್ರೊಫೈಲ್ ಒಂದು ಶುರು ಮಾಡಿದ್ವು, ಅದನ್ನೇ ನಡೆಸ್ಕೊಂಡು ಬಂದಿದ್ದೀವಿ. ಅವಾಗ ಏನು ಮಾಡುವು, ಕಮರ್ಷಿಯಲ್ ಐಟಮ್ಸ್ಗಳು ಮಾಡುವು. ಇವಾಗ ನಾವೇನು ಮಾಡಿದ್ದೀವಿ, ಎಲ್ಲ B2B ಐಟಮ್ಸು. ಯಾವುದೇ ಇಂಡಸ್ಟ್ರಿ ಅವ್ರಿಗೆ ಬೇಕಾಗ ಒಂದು ಉತ್ಕೃಷ್ಟವಾದ, ಬಿಕಾಸ್ ನಾವು ಮಾರ್ಕೆಟ್ ಐಟಮು ಕಳಪೆ ಇರ್ತದೆ, ನಮ್ಗೆ ಅದು ಏನೂ ಬೇಡ. ಇವಾಗ ಕಸ್ಟಮರ್ ಏನು ಸ್ಪೆಸಿಫಿಕೇಷನ್ ಕೊಡ್ತಾರೆ ಅದೇ ಥರ ಮಾಡ್ಕೊಂಡು ಬಂದಿದ್ದೀವಿ. ನಾವು ಶುರು ಮಾಡಿದಾಗ ನಮ್ಮದು ಏನು ದೊಡ್ಡ ಸಂಸ್ಥೆ ಏನಲ್ಲ ಸರ್. ಮೊದಲನೇ ವರ್ಷದಲ್ಲಿ ನಮ್ಮ ಟರ್ನ್ ಓವರು ಒಂದು 20-30 ಸಾವಿರ ಇತ್ತು ಸರ್. ಒಂದು 3 ತಿಂಗಳು ಕೆಲಸ ಮಾಡಿದ್ದು. ಅದೇ 2ನೇ ವರ್ಷಕ್ಕೆ ಬರೋ ಅಷ್ಟಾಗೆ 2-3 ಲಕ್ಷ. ಆವಾಗ ಎಕ್ಸೈಸ್ ಡ್ಯೂಟಿ ಇತ್ತು. ಆವಾಗ ಸಣ್ಣ ಕೈಗಾರಿಕೆಗಳಿಗೆ ಯಾವ ಥರ ಹಿಡಿತಾ ಇತ್ತು ಅಂದರೆ ಟರ್ನ್ ಓವರ್ 30 ಲಕ್ಷದೊಳಗಡೆ ಇರಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೆಳಗಡೆ ನಾವು ಹೋಗಬಾರ್ದು ಅನ್ನೋದೊಂದಿತ್ತು. ಇವತ್ತು ಹೆಂಗಿದೆ ಅಂದರೆ ಭಾರತದಲ್ಲಿ ಈ ಎಕ್ಸೈಸ್ ಎಲ್ಲ ಹೋದ್ಮೇಲೆ ನೀವು ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟೇ ನೀವು ದುಡಿಬೋದು. ಆ 30 ಲಕ್ಷದ ಒಂದು ಟಾರ್ಗೆಟೇ ತೆಗೆದಾಕಿದ್ಮೇಲೆ GST ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ಸರ್. ಇವತ್ತು ದೊಡ್ಡ ಕಂಪನಿಗಳ ಜೊತೆಗೆ ನಮ್ಮ ಸಣ್ಣ ಕೈಗಾರಿಕೆಗಳು ಒಂದು ಕಾಂಪೀಟ್ ಮಾಡ್ಬೋದು. ಅದೇ ಥರ ನಾವು 98ರಲ್ಲಿ ಶುರು ಮಾಡಿದಾಗ ಒಂದು ಸಣ್ಣದು ಒಂದು ಓಡಿ ತಗೊಂಡು ಶುರು ಮಾಡಿದ್ವು. ಅವಾಗ 50,000 ಓಡಿ ಕೊಡೋದೇ ಒಂದು ದೊಡ್ಡ ವಿಷಯ. ಇವತ್ತು ಬ್ಯಾಂಕಿಂಗ್ ಹೆಂಗಾಗಿದೆ ಅಂದರೆ ಇವತ್ತು ನನ್ನ ಕಂಪ್ನಿಗೆ ಎಷ್ಟು ಕೋಟಿ ಬೇಕಾದರೂ ಬಂದು ಕೊಡ್ತಾರೆ. ಅದೇ ನಾನು ಏನು ಹೇಳೋದು, ಇವತ್ತು ಒಂದು ಒಳ್ಳೆಯದಾಗಿರೋದ್ರ ಸರ್ಕಾರದಲ್ಲಿ ಇವಾಗ ಒಬ್ಬರು ಹೊಸದಾಗಿ ಶುರು ಮಾಡಿದ್ರೂ ಒಂದು 5 ಕೋಟಿವರೆಗೂ ಯಾವುದೇ ಗ್ಯಾರಂಟಿ ಇಲ್ಲದಲ್ಲೇ ತಗೋಬೋದು. ನಾವು ಶುರು ಮಾಡಿದಂಥ ಕಾಲದಲ್ಲಿ ಅದು ಇರಲಿಲ್ಲ ಸರ್. ನಾವು ಇಲ್ಲಿ ಮೆಟೀರಿಯಲ್ ಪ್ರೊಡಕ್ಷನ್ ಮಾಡಬೇಕು, ಮಾರ್ಕೆಟ್ ತೊಗೊಂಡೋಗಿ ಹಾಕಬೇಕು, ಅಲ್ಲಿ ದುಡ್ಡು ತೊಗೊಂಬಂದು ಮತ್ತೆ ವಾಪಸ್ ಇಲ್ಲಿ ಹಾಕಬೇಕು. ಅದೇ ಥರ ನಾವು ನಡೆಸ್ಕೊಂಬಂದು ಇವತ್ತು ಹೆಂಗಿದೆ ಅಂದರೆ ಒಂದು ಸ್ಥಾನ ಒಂದು 30 ದಿನದಲ್ಲಿ ಪೇಮೆಂಟ್ ಬರುತ್ತೆ, 60 ದಿನದಲ್ಲಿ ಪೇಮೆಂಟ್ ಬರುತ್ತೆ, ಇಲ್ಲ 6 ತಿಂಗಳಾದರೂ ಬರುತ್ತೆ. ಬಟ್ ಇವತ್ತು ನಮ್ಮ ಯಾವ ಥರ ಇದೆ ಸಂತುಷ್ಟ ಜೀವನ ಅಂದರೆ ನಾವು ತಡ್ಕೊಳ್ಳೋ ಅಂಥ ಒಂದು ಸ್ಥಿತಿಗೆ ಬಂದಿದ್ದೀವಿ.
ಇವತ್ತು ಕೋಟಿ ಕೋಟಿ ಟರ್ನ್ ಓವರ್ ಮಾಡ್ತೀವಿ. ಬಟ್ ಆದ್ರೂ ನಾವು ನಡೆದು ಬಂದ ದಾರಿ ಏನಿದೆ ಅದನ್ನು ಯಾವತ್ತೂ ಮರ್ತಿಲ್ಲ. ಆ್ಯಂಡ್ ನಮ್ಮ ಯಾವತ್ತೂ ಧ್ಯೇಯ ಇರೋದು ವಿ ಶುಡ್ ಆಲ್ವೇಸ್ ಗಿವ್ ಎ ಗುಡ್ ಕ್ವಾಲಿಟಿ. ಇವತ್ತು ನಮ್ಮ ಸಂಸ್ಥೆ ಎಲ್ಲಾದರೂ ರೆಕಗ್ನೇಷನ್ ಆಗಿದೆ ಅಂದರೆ ನಾವು ಕೊಡ್ತಾ ಇರೋಂಥ ಕ್ವಾಲಿಟಿ ಐಟಮ್ಗಳಿಂದ ಸರ್. ಟರ್ನ್ ಓವರ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ನಾನು ಕೋಟಿಗಳಲ್ಲಿ ಮಾಡ್ತೀನಿ ಸರ್. ಇವತ್ತು ಕೋಟಿಗಳಲ್ಲಿ ಮಾಡ್ತೀನಿ. ನಂದು ಬರೀ ಪ್ಲಾಸ್ಟಿಕ್ ಇಂಡಸ್ಟ್ರಿ ಬಿಟ್ಟು ನಂದು ಬೇರೆ ಇಂಡಸ್ಟ್ರಿಗಳಲ್ಲೂ ನಾನು ಕೆಲಸ ಮಾಡ್ತೀನಿ. ಬಟ್ ನನ್ನ ಯಾವತ್ತೂ ಸಂತೋಷ ಕೊಡೋದು ನನ್ನ ಪ್ಲಾಸ್ಟಿಕ್ ಇಂಡಸ್ಟ್ರಿ. ಯಾಕೆಂದರೆ ಇದು ಮಾತೃ ಸಂಸ್ಥೆ, ಇಲ್ಲಿಂದನೇ ನಾವು ಹುಟ್ಟಿ ನಾವು ಮುಂದಕ್ಕೆ ಬಂದಿದ್ದೀವಿ. ನಾನು ಬರೀ ಪ್ಲಾಸ್ಟಿಕ್ ಬಿಟ್ಟು ನಾನು ಇನ್ನೊಂದು ಟ್ಯಾಲೆಂಟ್ರಿ ಗ್ರೂಪ್ ಅಂತ ಒಂದು ಮಾಡಿದ್ದೀನಿ. ನನ್ನ ಸ್ನೇಹಿತರುಗಳ ಜೊತೆ ಸೇರ್ಕೊಂಡು ಇನ್ನೊಂದು 4-5 ಜನ ಸ್ನೇಹಿತರುಗಳು ಮತ್ತು ನನ್ನ ಸಹೋದರನ ಜೊತೆ ಸೇರ್ಕೊಂಡು ಸಂಸ್ಥೆ ಮಾಡಿದ್ದೀವಿ. ಅಲ್ಲಿ 100 ಕೋಟಿ ಟರ್ನ್ ಓವರ್ ಮಾಡ್ತೀವಿ. ಬಟ್ ಆದ್ರೂ ಇವತ್ತು ಶ್ರೇಯಾಂಸ್ ಎಲ್ಲಿ ಹುಡುಕಬೇಕು ಅಂದರೆ ಎಲ್ಲರಿಗೂ ಗೊತ್ತು, ಕಾಮಾಕ್ಷಿ ಪಾಳ್ಯಕ್ಕೆ ಬರಬೇಕು, ಸಂಜಯ್ ಪಾಲಿಮರ್ಸಲ್ಲೇ ಇರ್ತಾರೆ, ಇಲ್ಲೇ ಭೇಟಿ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸರ್. ಏನಕ್ಕೆ ಅಂದರೆ ಇದು ನಾವು ಹುಟ್ಟಾಕ್ದಂಥ ಸಂಸ್ಥೆ. ಆವಾಗ ನಮಗೇನೂ ಗೊತ್ತಿಲ್ಲದಲೇ ಇದ್ದಾಗ ಇದು ಕೈ ಹಿಡಿದು ನಾವು ಇವತ್ತು ಏನು ಬಂದಿದ್ದೀವಿ ಇಲ್ಲಿವರೆಗೂ ಬರಲಿಕ್ಕೆ ಈ ಸಂಸ್ಥೆ ಮತ್ತು ಇಲ್ಲಿ ಮಾಡಿದಂಥದ್ದು. ಇಲ್ಲಿ ಬಂದ ಮೇಲೆ ಎಲ್ಲರೂ ರೆಕಗ್ನೇಷನ್ ಮಾಡಿದ್ರು, ಇಲ್ಲಿ ನಾವು ಗೆದ್ವು. ಯಾವುದೂ ಇಲ್ದಲೇ ಇದ್ದಾಗ ನಾವು ಝೀರೋಯಿಂದ ಬೆಳೆದಿದ್ದು ಇಲ್ಲಿಂದ. ಆದ್ದರಿಂದ ನನ್ನ ದಿನ ಎಲ್ಲರಿಗೂ ಗೊತ್ತು, 8 ಗಂಟೆ ಆದರೆ ಎಲ್ಲ ಆಫೀಸ್ ಟೈಮಿಂಗಲ್ಲಿ ನಾವು ಕರೆಕ್ಟಾಗಿ ಇವತ್ತು ಬರ್ತೀವಿ, 8 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಬೇರೆ ಏನೇ ಇದ್ದರೂ ದಟ್ ಈಸ್ ಆಲ್ ಸೆಕೆಂಡ್ರಿ. ನಮ್ಗೆ ಇವತ್ತು ಫಸ್ಟು ಊಟ ಕೊಡೋದು ಇದೇ ಸಂಸ್ಥೆ ಸರ್, ಇಲ್ಲೇ ಇರ್ತೀವಿ ಸರ್. ಇವಾಗ ನಮ್ಮ ಬಸ್ಗಳಲ್ಲಿ ಒಂದು ಬೀಡಿಂಗ್ಗಳು ಬರ್ತದೆ, ಅವೆಲ್ಲ ಯಾರೂ ಮಾಡ್ತಾ ಇರಲಿಲ್ಲ ಸರ್. ನನಗಿನ್ನೂ ಜ್ಞಾಪಕ ಇದೆ, 1998 ಒಂದು ಕಂಪ್ನಿಗೆ ಹೋದೆ. ನನಗೆ ಗೊತ್ತಿಲ್ಲ, ಎಲ್ಲೋ ಒಂದು ಫಾರಿನ್ಗೆ ಹೋಗಿ ಬಂದಿದ್ದೆ, ನೋಡಿದೆ. ಹೋಗ್ಬಿಟ್ಟು ಇಲ್ಲಿ ಒಂದು ಸಂಸ್ಥೆಯಲ್ಲಿ ಕೇಳಿದೆ, ಸರ್ ಇದನ್ನೆಲ್ಲ ಅಲ್ಯೂಮಿನಿಯಮಲ್ಲಿ ಯಾಕೆ ಸರ್ ಹಾಕ್ತಾಯಿದ್ದೀರಾ, ಪ್ಲಾಸ್ಟಿಕಲ್ಲಿ ಹಾಕ್ಬೋದು ಅಂತ. ಅವ್ರು ನಕ್ಕಿದ್ರು, ಯಾರಾದರೂ ಪ್ಲಾಸ್ಟಿಕಲ್ಲಿ ಹಾಕಿದ್ರೆ ನಮ್ಮ ಕಸ್ಟಮರ್ಗಳೆಲ್ಲ ತಗೊಳ್ಳೋ. ಏನಕ್ಕೆ ಸರ್ ಅಂದೆ. ನೋಡಪ್ಪ, ಒಂದು ಬಸ್ ಅಂದರೆ 10ರಿಂದ 12 ವರ್ಷ, 12 ವರ್ಷ ಆದಮೇಲೆ ಮಾರಿದ್ರೆ ಕಬ್ಬಣನಾದರೂ ಸಿಗುತ್ತೆ, ಕಬ್ಬಣದ ದುಡ್ಡು ಸಿಗುತ್ತೆ, ನಿಮ್ಮ ಪ್ಲಾಸ್ಟಿಕ್ ಮಾರೋದು ಏನು ಸಿಗುತ್ತೆ ಅಂತ. ಆದರೂ ನಾನು ಬಿಡಲಿಲ್ಲ, ನಾನು ಅದನ್ನೇ ಪರ್ಸ್ಯೂ ಮಾಡಿದೆ, ಇದನ್ನೆಲ್ಲ ಪ್ಲಾಸ್ಟಿಕ್ ಕನ್ವರ್ಟ್ ಮಾಡಬೇಕು ಅಂತ. ನನಗೆ ಫಸ್ಟು ಬ್ರೇಕ್ ಥ್ರೂ ಬಂದಿದ್ದು ಅಂದರೆ 1998 ರೈಲ್ವೆಗೆ ಹೋದೆ. ರೈಲ್ವೆನಲ್ಲಿ FRPನಲ್ಲಿ ಮಾಡೋರು, ಸ್ಟೀಲಲ್ಲಿ ಮಾಡೋರು, ಅಲ್ಯೂಮಿನಿಯಮಲ್ಲಿ ಮಾಡೋದು. ಸುಮಾರು ಒಂದು 2-3 ವರ್ಷ ಕಷ್ಟಪಟ್ಟ ಮೇಲೆ ಅವ್ರಿಗೆ ಹೆಂಗೋ ಪರ್ಸ್ಯೂ ಮಾಡಿ ಟ್ರಯಲ್ ಕೊಟ್ಟು ಫ್ರೀಯಾಗಿ ಕಾಂಪೊನೆಂಟ್ಸ್ಗಳು ಕೊಟ್ಟೆ. ಆವಾಗ ಅವ್ರು ಒಪ್ಕೊಂಡ್ರು, ಇಲ್ಲ ಪ್ಲಾಸ್ಟಿಕ್ ಕಾಂಪೊನೆಂಟ್ಸ್ ಉಪಯೋಗಿಸ್ಬೋದು. ಅದಾದಮೇಲೆ ಎಲ್ಲರೂ ಫಾಲೋ ಅಪ್ ಮಾಡೋಕ್ಕೆ ಶುರು ಮಾಡಿದ್ರು ಸರ್. ಅಲ್ಲಿವರೆಗೂ ಯಾರು ಪ್ಲಾಸ್ಟಿಕ್ನ ಉಪಯೋಗಿಸ್ಬೋದು ಅಲ್ಲಿಗೆ ಅನ್ನೋದು ಯಾರೂ ನಂಬ್ತಾ ಇರಲಿಲ್ಲ ಸರ್. ಇವತ್ತು ಯಾವ ಥರ ಆಗಿದೆ ಅಂದರೆ, ಮುಂಚೆ ಒಂದು ಅಂಬಾಸಡರ್ ಕಾರ್ ಅಂದರೆ 2-3 ಟನ್ ಬರೋದು, ಇವತ್ತೊಂದು ಬಸ್ ಮಾಡಿದ್ರು 2 ಟನ್ನು ಬರೋಲ್ಲ. ಇವತ್ತು ಏನಂದರೆ, ಎಷ್ಟು ಗಾಡಿನಲ್ಲಿ ವೆಯ್ಟ್ ಕಮ್ಮಿ ಮಾಡ್ತೀವಿ ಅಷ್ಟು KMPL ಜಾಸ್ತಿ ಆಗುತ್ತೆ ಸರ್. ಇವತ್ತು ಎಲ್ಲರೂ ಯೋಚನೆ ಮಾಡೋದು ಎಷ್ಟು ಕಮ್ಮಿ ತೂಕದಲ್ಲಿ ಒಂದು ವೆಹಿಕಲ್ ಮಾಡ್ಬೋದು ಅಂತ. ನಾನು ಮಾಡಿದ್ರಿಂದ ಏನಾಯಿತು, ಒಂದು ಸ್ವಲ್ಪ ತೂಕಗಳು ಕಮ್ಮಿ ಆಯಿತು. ಅದೇ ಥರ ನಮ್ಮ ಪ್ಲಾಸ್ಟಿಕ್ಕಲ್ಲಿ ಬೇರೆ ಬೇರೆ ಡಿಸೈನ್ ಕೊಡ್ಬೋದು, ಬೇರೆ ಬೇರೆ ಕಲರ್ ಮಾಡ್ಬೋದು. ಇವಾಗ ಅಲ್ಯೂಮಿನಿಯಮ್ಮು ಅಥವಾ ಕಬ್ಬಣ ಹಾಕಿದ್ರೆ ಹೀಟ್ ಆಗುತ್ತೆ, ನಮ್ಮ ಪ್ಲಾಸ್ಟಿಕ್ಕಲ್ಲಿ ಅದೆಲ್ಲ ಶ್ರಿಂಕ್ ಆಗುತ್ತೆ, ಹೀಟ್ ಶ್ರಿಂಕ್ ಆಗುತ್ತೆ. ಸೊ ಅದೆಲ್ಲ ಒಂದೊಂದು ಪ್ರಾಡಕ್ಟು ಅದರದ್ದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ ಸರ್. ಪ್ಲಾಸ್ಟಿಕ್ ಹ್ಯಾಸ್ ಗಾಟ್ ಲಾಟ್ ಆಫ್ ಥಿಂಗ್ಸ್. ಇವಾಗ ಜನ ಎಲ್ಲ ಪ್ಲಾಸ್ಟಿಕ್ ಬ್ಯಾನ್ ಅಂತ ಹೇಳ್ತಾರೆ. ನಾನು ಇವತ್ತು ಹೇಳ್ತೀನಿ, ಇಟ್ ಈಸ್ ಡಿಸಿಪ್ಲಿನ್ ಇಲ್ಲ ನಮ್ಮ ಜನಕ್ಕೆ. ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಏನು ಬರುತ್ತೆ ಅವನ್ನೆಲ್ಲ ಈ ಹ್ಯಾಂಡ್ ಕವರು ಅದನ್ನೆಲ್ಲ ಕರೆಕ್ಟಾಗಿ ಯೂಸ್ ಮಾಡೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಸರ್. ಮೊನ್ನೆ ನಾನು ಯಾರೋ ಹೇಳಿದ್ರು, ಸರ್ ನೀವೆಲ್ಲ ಪ್ಲಾಸ್ಟಿಕ್ ಮಾಡ್ತೀರಿ. ನಾನು ಹೇಳಿದೆ, ನಾನು ಕೊಡೋ ಪ್ಲಾಸ್ಟಿಕ್ಕು 15ರಿಂದ 20 ವರ್ಷ ಬಾಳಿಗೆ ಬರುತ್ತೆ, ಅದಾದಮೇಲೆ ರೀಯೂಸ್ ಆಗುತ್ತೆ. ನೀವು ಎಲ್ಲ ಪ್ಲಾಸ್ಟಿಕ್ಕು ದುರ್ಬಳಕೆ ಆಗ್ತಾ ಇಲ್ಲ, ಕೆಲವು ಮಾತ್ರ. ಅದನ್ನು ನಮ್ಮ ಜನಕ್ಕೆ ಇವಾಗ ಹೆಂಗಾಗಿದೆ ಅಂದರೆ, ಸ್ಕೂಲ್ ಮಕ್ಕಳಿಂದನೇ ಒಂದು ಡಿಸಿಪ್ಲಿನ್ ಬರ್ತಾ ಇದೆ. ನಾವು ಮುಂಚೆ ಏನೋ ಪ್ಲಾಸ್ಟಿಕ್ ಕವರ್ ಅಂದರೆ ಹಿಂಗೆ ಬಿಸಾಕೋರು. ಇವತ್ತು ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಎಲ್ಲ ಸೇರಿಸಿ ಅವ್ರ ಬ್ಯಾಗಲ್ಲಿ ತೊಗೊಂಬಂದು ಒಂದು ಡಸ್ಟ್ಬಿನ್ನಲ್ಲಿ ಹಾಕಿ ಬೆಳಗ್ಗೆ ಏನು ಗಾರ್ಬೇಜ್ ಕಲೆಕ್ಟ್ರ್ ಬರ್ತಾರೆ ಅವ್ರಿಗೆ ಸಾಲಿಡ್ ವೇಸ್ಟ್ ಅಂತಲೇ ಸಪ್ರೇಟಾಗಿ ಕೊಡ್ತಾರೆ. ಇವತ್ತು ಅಷ್ಟು ಡಿಸಿಪ್ಲಿನ್ ಬರ್ತಾ ಇದೆ. ಇದೇ ಡಿಸಿಪ್ಲಿನ್ ಒಂದು 20 ವರ್ಷದ ಹಿಂದೆ ಬಂದಿದ್ದರೆ ನಮಗೆ ಈ ಪ್ಲಾಸ್ಟಿಕ್ ಬ್ಯಾಗು, ಈ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವೇನು ತೊಂದರೆಗಳೇ ಇರ್ತಾ ಇದ್ದಿಲ್ಲ. ಬಟ್ ಇವತ್ತು ಒಂದು ಸ್ವಚ್ಛ ಭಾರತದ ಕೆಳಗಡೆ ಒಂದು ಜನಕ್ಕೊಂದು ಡಿಸಿಪ್ಲಿನ್ ಬರ್ತಾ ಇದೆ. ಇದು ಒಳ್ಳೆಯದಾಗುತ್ತೆ. ಪ್ಲಾಸ್ಟಿಕ್ ಇಂಡಸ್ಟ್ರಿ ಅನ್ನೋದೇ ಕೆಲವರು ಅಸ್ಪೃಶ್ಯ ಥರ ನೋಡ್ತಾರೆ. ಅದನ್ನು ಇವತ್ತು ಹೋಗಲಾಡಿಸ್ಬೇಕು. ಏಕೆಂದರೆ ಎಲ್ಲ ಸೆಕ್ಟರಲ್ಲೂ ಇವತ್ತು ಪ್ಲಾಸ್ಟಿಕ್ ಬೇಕೇ ಬೇಕು ಸರ್. ಪ್ಲಾಸ್ಟಿಕ್ ಇಲ್ದಲೇ ಇವತ್ತು ಜೀವನ ಇಲ್ಲ. ಬಟ್ ಹೇಗೆ ಚೆನ್ನಾಗಿ ಬಳಕೆ ಮಾಡ್ತೀವಿ ಅದ್ರ ಮೇಲೆ ಎಲ್ಲ ನಡೀತದೆ ಸರ್. ಮೊದಲನೇದಾಗಿ ನಾನು ಯಾರಿಗಾದರೂ ಇದು FRP ಬೇಡ ಸರ್, ಇದು ಅಲ್ಯೂಮಿನಿಯಂ ಬೇಡ ಸರ್, ಸ್ಟೀಲ್ ಬೇಡ ಅಂದರೆ ನಕ್ಬಿಡೋರು. ನಾನು ಹೇಳಿದ್ನಲ್ಲ, ಈ 12 ವರ್ಷ ಆದಮೇಲೆ ಬಸ್ ಮಾರಿದ್ರೆ ತೂಕಕ್ಕೆ ಹಾಕಿದ್ರು ಅದಕ್ಕೆ ಸಿಗುತ್ತೆ, ಇದ್ರೊಳಗೆ ನಿಂಗೆ ಸಿಗಲ್ಲ ಅಂತ. ಬಟ್ ನನಗೆ ಯಾರೋ ಒಬ್ಬರು ರೈಲ್ವೆನಲ್ಲಿ ಒಳ್ಳೆ ಆಫೀಸರ್ ಸುರೇಶ್ ಅಂತ ಸಿಕ್ಕರು ಸರ್. ಐ ಥಿಂಕ್ ಹಿಸ್ ನೇಮ್ ಇಸ್ ಸುರೇಶ್. ಅವ್ರಿಗೆ ನಾನು ಹೇಳಿದೆ, ಸರ್ ನಿಮ್ಮ ರೈಲ್ವೆನಲ್ಲಿ ಪ್ರಾಬ್ಲಮ್ ಏನು ಸರ್ ಅಂದೆ.
ಒಂದು ರೈಲು ಆಕ್ಸಿಡೆಂಟ್ ಆದಾಗ ರೈಲು ಆಕ್ಸಿಡೆಂಟಲ್ಲಿ ಯಾರೂ ಸಾಯ್ತಾ ಇರಲಿಲ್ವಂತೆ, ಅದರೊಳಗಡೆ ಮೆಟಲ್ ಪಾರ್ಟ್ಸ್ ಏನಿರೋದು ಅದು ಜನಕ್ಕೆ ಚುಚ್ಚದಂತೆ, ಆ ಆಕ್ಸಿಡೆಂಟಲ್ಲಿ ತೀರೋಗೋರಂತೆ. ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆವಾಗ ಕೆಲವು ಪಾರ್ಟ್ಗಳು ಡಿಸೈನ್ ಮಾಡಿದೆ, ಅದು ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಹಿ ಇನ್ಸ್ಪೈರ್ಡ್ ಮೀ. ಯಾಕೆಂದ್ರೆ ನಾನು ಅವಾಗೇನು 25 ವರ್ಷದಿಂದ ನಾನು ಒಂದು 20 ವರ್ಷದ ಹುಡುಗ, ಹೋದರೆ ಕೂರಿಸ್ಕೊಳ್ಳೋರು, ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋರು, ಈ ಥರ ಏನಾದ್ರು ಡಿಫ್ರೆಂಟಾಗಿ ಮಾಡಿ ಅನ್ನೋರು. ಇಟ್ ವಾಸ್ ವೆರಿ ಯೂಸ್ಫುಲ್ ಸರ್. ಆ ಥರ ಯಾರು ಆಫೀಸರ್ಗಳು ಸಿಕ್ಕೋದು ನಮಗೂ ಒಂದು ಯೂಸ್ ಆಗ್ತದೆ ಸರ್. ಇವತ್ತು ಇಂಡಿಯಾದಲ್ಲಿ ಎಷ್ಟು ಬಸ್ ಆಗುತ್ತೆ, ಅದರೊಳಗೆ ಒಂದಾದರೂ ನಂದು ಒಂದು ಐಟಮ್ ಇರುತ್ತೆ. ಎಷ್ಟು ಟೂ ವೀಲರ್ ಬರುತ್ತೆ, ಅದರೊಳಗೆ ₹1 ಆದರೂ ನಂದು ಐಟಮ್ ಇರ್ತದೆ ಸರ್. ಇವತ್ತು ನಾವು ಪ್ಲಾಸ್ಟಿಕ್ನ ಏನೇ ಯೂಸ್ ಮಾಡಿದಲೆ ಅಂತೂ ಏನೂ ಮಾಡಲಿಕ್ಕಾಗಲ್ಲ. ಬಟ್ ನಮ್ದು ಏನಾಗಿದೆ ಅಂದರೆ, ನಮ್ಮದು ಆಲ್ಮೋಸ್ಟ್ 70% ಆಫ್ ಅವರ್ ಮಾರ್ಕೆಟ್ ಈಸ್ ಆಟೋಮೊಬೈಲ್, ಮತ್ತು ಇನ್ನೊಂದು 25% ರೈಲ್ವೆ ಇದೆ, ಒಂದು 15 ಫರ್ನಿಚರ್ ಇದೆ. ಬಟ್ ಎಲ್ಲದು ಏನಿದೆ ನಮ್ಮ ಮೇಜರು ಆಟೋಮೊಬೈಲ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಅದು ಯಾವತ್ತೂ ಮುಳುಗದ ಒಂದು ಇಂಡಸ್ಟ್ರಿ ಸರ್. ಇವತ್ತು ಏನು ನಮ್ಮ ಇಂಡಿಯನ್ ಎಕನಾಮಿ ಇದೆ, ಅದು ಮೇಜರ್ಲಿ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಬಿಲ್ಡಿಂಗ್ ಆಫ್ ರೋಡ್ಸ್ ಆ್ಯಂಡ್ ಬಿಕಾಸ್ ಆಫ್ ಆಟೋಮೊಬೈಲ್. ಯಾವತ್ತು ನಮ್ಮ ಎಕನಾಮಿ ಸ್ಲೋ ಆಗ್ತಾಯಿದೆ ಅಂದಾಗೆಲ್ಲ ಸರ್ಕಾರ ಮತ್ತೆ ಆಟೋಮೊಬೈಲ್ಗೆ ಇದು ಕೊಡ್ತಾ ಇದೆ. ಅದು ಫೇಮ್ ಇರ್ಬೋದು, ಮುಂಚೆ JNURM ಸ್ಕೀಮಲ್ಲಿ ಇರ್ಬೋದು, ಅವಾಗೆಲ್ಲ ಹೊಸ ಆಟೋಮೊಬೈಲ್ಗಳು. ಇವಾಗ ಸ್ಕ್ರ್ಯಾಪಿಂಗ್ ಪಾಲಿಸಿ ತಂದಿದ್ದಾರೆ. ಸ್ಕ್ರ್ಯಾಪಿಂಗ್ ಪಾಲಿಸಿಯಿಂದ ಏನಾಗ್ತಾಯಿದೆ, ಹಳೆಯ ವೆಹಿಕಲ್ ಎಲ್ಲ ಫೇಸ್ ಔಟ್ ಆಗುತ್ತೆ, ಮತ್ತು ಹೊಸ ಆಟೋಮೊಬೈಲ್. ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು 2-3 ವರ್ಷದಲ್ಲಿ ಸುಮಾರು ನಮ್ಮದು 40-45% ಹಳೆಯ ಏನು ವೆಹಿಕಲ್ ಇದೆ ಅಷ್ಟು ಫೇಸ್ ಔಟ್ ಆಗೋಗುತ್ತೆ. ಸೊ ನಮಗೆ ದಟ್ ಈಸ್ ದಟ್ ಮಚ್ ಬಿಗರ್ ಬಿಸ್ನೆಸ್ ದಟ್ ವಿ ಕ್ಯಾನ್ ಲುಕ್ ಫಾರ್ವರ್ಡ್ ಇನ್ ಇಂಡಿಯನ್ ಎಕಾನಮಿ ಸರ್. ಇವತ್ತು ನಿಜವಾಗ್ಲೂ ಒಂದು ಹೇಳಬೇಕು ಅಂದರೆ, ನನ್ನ ಬ್ಯಾಕ್ಗ್ರೌಂಡು, ನಾನು ಒಂದು ಇಂಡಸ್ಟ್ರಿಯಲಿಸ್ಟ್ ಅಲ್ದಲೇ ನಾನು ಹಲವು ಸಣ್ಣ ಕೈಗಾರಿಕಾ ಸಂಸ್ಥೆಗಳಲ್ಲಿ ನಾನು ತೊಡಗಿದ್ದೀನಿ ಸರ್. ನಾನು ಕಾಸಿಯಾ ಅಂತ ಒಂದು ಕರ್ನಾಟಕದಲ್ಲಿ ಒಂದು ಮೇಯ್ನ್ MSME ಬಾಡಿ ಇದೆ ಸರ್. ಅಲ್ಲಿ ಒಂದು 13,000 ಜನ ಮೆಂಬರ್ ಇದ್ದಾರೆ. ಒಂದು 130 ಸಣ್ಣ ಆರ್ಗನೈಸೇಷನ್ಗಳು ಅಫಿಲಿಯೇಟೆಡ್ ಆಗಿದೆ. ಸೊ ಅಲ್ಲಿ ನಾವು ಸುಮಾರು ಜನ ಭೇಟಿ ಮಾಡ್ತೀವಿ. ಅದೇ ಥರ ನಾನು ಕರ್ನಾಟಕ ರಾಜ್ಯ ಪಾಲಿಮರ್ ಸಂಘದಲ್ಲಿ ಉಪಾಧ್ಯಕ್ಷ ಆಗಿದ್ದೀನಿ, ಮತ್ತು ಬೆಂಗಳೂರು ಉತ್ತರ ಸಣ್ಣ ಕೈಗಾರಿಕೆಗಳ ಸಂಘದಲ್ಲಿ ಸೆಕ್ರೆಟರಿ ಆಗಿದ್ದೀನಿ. ಇಷ್ಟೆಲ್ಲ ಆದ್ರೂ ನಮ್ಗೆ ಒಂದೇ ಒಂದು ಅಂದರೆ ನನ್ನ ಅನುಭವ ಅಂದರೆ, ಸರ್ಕಾರಕ್ಕೆ ಸಣ್ಣ ಕೈಗಾರಿಕೆ ಅನ್ನೋದು ಒಂಥರ ಮಲತಾರಿ ಧೋರಣೆ ಸರ್. ಅವರು ಸರ್ಕಾರದಿಂದ ನಾವು ಏನೂ ಮಾಡೋಕ್ಕಾಗಲ್ಲ. ಅವರು ಏನು ಕೊಡ್ತಾರೆ, ಸಾಲ ಕೊಡ್ತಾರೆ. ಮುಂಚೆ ಎಲ್ಲ ಸಬ್ಸಿಡಿ ಕೊಡೋರು, ಅದು ಮಿಸ್ಯೂಸ್ ಆಗಿದೆ ಅಂತ ನಮಗಂತೂ ಗೊತ್ತಿಲ್ಲ. ಇವತ್ತು ನಮ್ಮ ಸಣ್ಣ ಕೈಗಾರಿಕೆಗಳು ಹೇಗಿದೆ ಅಂದರೆ, ಒಂದು ಲೇಬರ್ ಸಿಗ್ತಾಯಿಲ್ಲ ನಮ್ಮ ಲೋಕಲಲ್ಲಿ, ಮತ್ತು ಟ್ರೈನ್ಡ್ ವರ್ಕ್ಫೋರ್ಸೇ ಇಲ್ಲ, ಸ್ಕಿಲ್ಡ್ ವರ್ಕ್ಫೋರ್ಸೇ ಇಲ್ಲ ಕರ್ನಾಟಕದಲ್ಲಿ ಹುಡ್ಕೋಕ್ಕೆ ಹೋದರೆ. ಯಾಕೆಂದರೆ ನಮ್ಮ ಜನ ಏನು ಓದಿದ್ದಾರೆ ಅವ್ರು ಯಾರೂ ಇವತ್ತು ಸಣ್ಣ ಕೈಗಾರಿಕೆಗಳಲ್ಲಿ ವರ್ಕ್ ಮಾಡೋಕ್ಕೆ ಬರಲ್ಲ. ಇವತ್ತು ಸಣ್ಣ ಕೈಗಾರಿಕೆಗೆ ದುಡ್ಡು ಸಿಗುತ್ತೆ, ಮುಂಚೆ ದುಡ್ಡು ಸಿಗ್ತಾ ಇದ್ದಿಲ್ಲ, ದಂಡಿಯಾಗಿ ಜನ ಸಿಗೋರು. ಇವತ್ತು ಜನ ಇಲ್ಲ, ದುಡ್ಡು ಎಷ್ಟು ಬೇಕಾದ್ರೂ ಸಿಗುತ್ತೆ, ನೀವು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಮುಂಚೆ ಥರ ನಿಮಗೆ ದುಡ್ಡಿಗೆ ಅಭಾವನೇ ಇಲ್ಲ. ಯಾವುದೇ ಇಂಡಸ್ಟ್ರಿ ಶುರು ಮಾಡಬೇಕು ಅಂದರೂ ಬ್ಯಾಂಕ್ಸ್ ಆರ್ ದೇರ್. ಒಂದು ಸರ್ಕಾರಿ ಸಿಗುತ್ತೆ, ನ್ಯಾಷನಲೈಸ್ ಬ್ಯಾಂಕ್ ಆಗ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ ಆಗ್ಬೋದು, ವೇರಿಯಸ್ ಸ್ಕೀಮ್ ಇದೆ ಸರ್, ಸಿಗುತ್ತೆ. ಬಟ್ ಇವತ್ತಿರೋದು ಮುಖ್ಯ ನಮ್ಮ ಇಂಡಸ್ಟ್ರಿಗಳಿಗೆ ತರಬೇತಿ ಇರುವಂತಹ ಮಕ್ಕಳು ಸರ್. ನಮ್ಮಲ್ಲಿ ಏನು ITI ಡಿಪ್ಲೊಮಾ ಓದ್ಕೊಂಬರ್ತಾ ಇದ್ದಾರೆ, ಅವ್ರು ಎಲ್ಲರಿಗೂ ದೊಡ್ಡ ಕಂಪ್ನಿಗಳಲ್ಲೇ ಕೆಲಸ ಬೇಕು, ಹೋಂಡಾ ಬೇಕು, ಟೊಯೋಟಾ ಬೇಕು ಅಂಥ ಕಂಪ್ನಿಗಳು. ನಮಗೆ ಇವತ್ತು ನಮ್ಮ ಮಕ್ಕಳಿಗೆ ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಬೇಕು, ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿದ್ರೆ ನಾಳೆ ನೀನು ಒಂದು ಓನರ್ ಆಗಿ ನೀನು ಒಂದು ಸಂಸ್ಥೆ ಅದು ಅವ್ರ ಮಕ್ಳಿಗೆ ಬರ್ತಾ ಇಲ್ಲ. ಅವರು ಶಾರ್ಟ್ ಟರ್ಮ್ ಯೋಚನೆ ಮಾಡ್ತಾ ಇದ್ದಾರೆ. ಅದು ನಾವು ಸ್ಕೂಲ್ಗಳಲ್ಲೇ ನಮ್ಮ ಸರ್ಕಾರ ಒಂದು ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ, ನಾಳೆ ನೀನು ಒಂದು ವ್ಯವಹಾರ ಮಾಡ್ಬೋದು, ನೀನು ಒಂದು ವ್ಯಾಪಾರ ಮಾಡ್ಬೋದು, ನೀನು ಒಂದು ಉದ್ಯಮಿ ಆಗಬಹುದು ಅನ್ನೋದು ಸರ್ಕಾರ ಒಂದು ಸ್ಯಾನಿಟೈಸ್ ಮಾಡಿದ್ರೆ, ನಾಳೆ ಸಣ್ಣ ಕೈಗಾರಿಕೆಗಳಿಗೆ ಬರಲಿಕ್ಕೆ ಜನ ನಮಗಿವತ್ತು ಶೇಕಡ ಒಂದು 50-55% ಅಷ್ಟು ಜನರ ಅಭಾವ ಇದೆ ಸರ್. ಇವತ್ತು ನಾವು ಯಾವುದೇ ಮುಂಚೆ ನೀವು ಹಳೇ ಫಿಲಮ್ಗಳು ಅಥವಾ ಹಳೆ ಫೋಟೋ ನೋಡಿದ್ರೆ ಎಲ್ಲ ಫ್ಯಾಕ್ಟ್ರಿಗಳ ಮುಂದೆ ಉದ್ಯೋಗ ಖಾಲಿ ಇಲ್ಲ ಅಂತ. ಇವತ್ತು ನೀವು ಯಾವುದೇ ಕಂಪ್ನಿ ಎಷ್ಟು ಸಣ್ಣದಿರಲಿ ದೊಡ್ಡದಿರಲಿ, ಮುಂದ್ಗಡೆ ಹೋದರೆ ನಮ್ಗೆ ITI ಬೇಕು, ಫಿಟ್ಟರ್ ಬೇಕು, ನಮ್ಮ ಡಿಪ್ಲೊಮಾ ಬೇಕು, ನಮ್ಮ ಮೆಕ್ಯಾನಿಕಲ್ ಬೇಕು, ಇದೇ ಬೋರ್ಡ್ ಕಾಣಿಸುತ್ತೆ. ನಮ್ಮ ಜನ ಇವತ್ತು ಏನಾಗಿದೆ, ITI ಓದಿರೋನು ದೊಡ್ಡ ಕಂಪ್ನಿಗೆ ಹೋಗ್ತಾನೆ, ಇಂಜಿನಿಯರ್ ಆದವನು ಚಿಕ್ಕ ಕೆಲಸ ಮಾಡಲ್ಲ. ಇಲ್ಲಿ ನಮ್ಮಲ್ಲಿ ಏನಾಗೋಗಿದೆ ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಜಾಸ್ತಿ ಯೋಚನೆ ಮಾಡ್ತಾರೆ. ನಾನು ಇಂಜಿನಿಯರಿಂಗ್ ಆಗಿಬಿಟ್ಟು ನಾನು ಯಾಕೆ ITI ಅವ್ನ ಕೆಲಸ ಮಾಡಬೇಕು, ಇದೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಇವತ್ತು ಅಂಥವ್ರು ಹುಡುಗರು ಮನೆಯಲ್ಲಿ ಕೂತಿದ್ದಾರೆ ಹೊರತು ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ. ಇವತ್ತು ಇನ್ನೊಂದು ಇದು ಎಲ್ಲದಕ್ಕಿಂತ ಜಾಸ್ತಿ ಅಂದರೆ ನಮ್ಮ ಸರ್ಕಾರ ಕೊಡುವಂಥ ಭತ್ಯೆಗಳು
ಫ್ರೀ ಇದು, ಮಕ್ಕಳು ಬಂದು ಕೆಲಸ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.